हुबली धारवाड़ में इस्कॉन अक्षयपात्र फाउंडेशन के किचन को एडवांस और सोफिस्टिकेटेड मशीनरी से लैस किया गया है। इस नए किचन में मॉडर्न टेक्नोलॉजी से चपाती, चावल और सांबर तैयार की जा रही है। राजीव लोचनदास इस्कॉन अक्षयपात्र प्रतिष्ठान घड़का के प्रेसिडेंट ने बताया कि नई मशीनें हर घंटे 20,000 रोटियां बना सकती हैं। मशीनों के माध्यम से 15 मिनट में 1 क्विंटल चावल और लगभग 6,000 बच्चों के लिए 45 मिनट में सांबर तैयार किया जा सकता है। हुबली और धारवाड़ के बीच इस्कॉन अक्षयपात्र आदुगे हाउस में लगाई गई ये मशीनरी एशिया का सबसे बड़ा किचन है। यहाँ हर दिन धारवाड़ जिले और आसपास के जिलों के 5 तालुकों के 1.30 लाख स्कूली बच्चों के लिए गर्म गरम खाना बनाया जाता है। खाना बनाना सुबह 4 बजे से शुरू होकर 9 बजे तक पूरा होता है और बच्चों तक इसे अपने वाहन फ्लीट से वितरित किया जाता है। ಸರ್ ನಾವು ISO ಸರ್ಟಿಫೈಡ್ ಇದ್ದೀವಿ ಸರ್. ISO 2018 ಸರ್ಟಿಫಿಕೇಷನ್ ಇರೋದ್ರಿಂದ ಅದು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಷನ್ ಸರ್. ಸೊ ಜೊತೆಗೆ ನಾವು FSI ಸರ್ಟಿಫೈ ಇರೋದ್ರಿಂದ FSSI ಅವರು ಏನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಆ ಬೇಸ್ ಮೇಲೆ ನಾವು ರಾ ಮೆಟೀರಿಯಲ್ನ ಚೆಕ್ ಮಾಡ್ತೀವಿ ಸರ್. ನಮ್ಮದು ರೆಡಿ ಟು ಈಟ್ ಫುಡ್ ಅಂದರೆ ಕುಕ್ ಮಾಡಿದ ತಕ್ಷಣ ನಾವು ಸ್ಕೂಲಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಕನ್ಸ್ಯೂಮ್ ಆಗುತ್ತೆ ಸರ್. ಯಾವುದೇ ರೀತಿ ಸ್ಟೋರ್ ಮಾಡಲ್ಲ. ಅದಕ್ಕೆ ನಾವು ಆಲ್ಮೋಸ್ಟ್ 99% ರಾ ಮೆಟೀರಿಯಲ್ ಸ್ಟೇಜಲ್ಲೇ ಮಾಡ್ತಾಯಿದ್ದೀವಿ. ಏನೇನು ಚೆಕ್ ಮಾಡ್ತೀವಿ ಅಂತಂದರೆ ಲೈಕ್ ಮಾಯ್ಶ್ಚರ್ ಪರ್ಸೆಂಟೇಜ್ ಆಗಿರ್ಬೋದು, ಬ್ರೋಕನ್ ಪರ್ಸೆಂಟೇಜ್ ಆಗಿರ್ಬೋದು, ಲೈವ್ ಇನ್ಸೆಕ್ಟ್ ಆಗಿರ್ಬೋದು, ಅಥವಾ ಏನೇ ಅಡಲ್ಟೇಷನ್ ಟೆಸ್ಟ್ ಇರೋದಾಗಿರ್ಬೋದು, ಇದೆಲ್ಲನೂ ನಾವು ರಾ ಮೆಟೀರಿಯಲ್ ಸ್ಟೇಜಲ್ಲೇ ಚೆಕ್ ಮಾಡ್ತೀವಿ ಸರ್. ಏನಾದರೂ ಡಿವಿಯೇಷನ್ ಬಂದರೆ ಅದನ್ನು ವೆಂಡರ್ಗೆ ವಾಪಸ್ ಕಳಿಸ್ತೀವಿ. ಎಲ್ಲ ಪ್ಯಾರಾಮೀಟರ್ ವಿದಿನ್ ದ ಲಿಮಿಟ್ ಇದ್ದರೆ ನಾವು ಅದನ್ನು ಸ್ಟೋರ್ ಮಾಡ್ಕೊಡ್ತಾ ಇದ್ದೀವಿ ಸರ್. ಸರ್ ನಾವು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ 3 ಜನ ಇದ್ದೀವಿ. 3 ಜನ ಶಿಫ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಎವ್ರಿ ಡೇ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಸರ್. ಈಚ್ ಆ್ಯಂಡ್ ಎವ್ರಿ ರಾ ಮೆಟೀರಿಯಲ್ ಏನು ಬರುತ್ತೋ ಟೆಸ್ಟ್ ಆಗಿನೇ ಎಕ್ಸೆಪ್ಟ್ ಆದರೆ ಮಾತ್ರ ಒಳಗಡೆ ಸ್ಟೋರ್ ಆಗುತ್ತೆ. ರಿಜೆಕ್ಟ್ ಆದರೆ ವಾಪಸ್ ವೆಂಡರ್ಗೆ ಹೋಗುತ್ತೆ ಸರ್. ಎಷ್ಟು ಟನ್ ನೀವು ಸ್ಟೋರೇಜ್ ಮಾಡ್ಬೋದು ಸರ್? ನಮ್ಮ ತರಕಾರಿ ನಮ್ಮದು ಎವ್ರಿ ಡೇ 6 to 8 ಟನ್ಸ್ ಇದೆ ಸರ್ ಕೆಪಾಸಿಟಿ ಬರುತ್ತೆ. ವೆಜಿಟೇಬಲ್ ಅಂದರೆ ವಾಷಿಂಗ್ಸ್ ಎಲ್ಲ ಆಗುತ್ತೆ. ಪ್ರೊಸೆಸ್ ಇದೆ ಸರ್, ಕ್ಲೋರಿನೇಷನ್ ಪ್ರೊಸೆಸ್ ಅಂತ ಬರುತ್ತೆ. ಅದನ್ನು ವಾಷಿಂಗ್ ಮಾಡಿಬಿಟ್ಟು ಚಾಪ್ ಮಾಡಿ ನಾವು ಕೋಲ್ಡ್ ಸ್ಟೋರೇಜಲ್ಲಿ ಸ್ಟೋರ್ ಮಾಡ್ತೀವಿ ಸರ್. ಕೆಮಿಕಲ್ ಫ್ರೀನೇ ಇರ್ತದಲ್ಲ? ಆಲ್ಮೋಸ್ಟ್ ಕೆಮಿಕಲ್ ಫ್ರೀನೇ ಇರುತ್ತೆ ಸರ್. ಅಂದರೆ ನಾವು ಕೆಲವೊಂದು ರೈತರನ್ನ ನಿಯರ್ ಬೈ ಗಮನಗಟ್ಟೆಯಲ್ಲೆಲ್ಲ ಡೆವಲಪ್ ಮಾಡಿದ್ದೀವಿ ಸರ್. ಅವ್ರು ನಮಗೆ ಸೊಪ್ಪು ಕೊಡ್ತಾ ಇದ್ದಾರೆ, ಟೊಮೆಟೊ ಕೊಡ್ತಾ ಇದ್ದಾರೆ, ಆಮೇಲೆ ಮೂಲಂಗಿ ಕೊಡ್ತಾ ಇದ್ದಾರೆ. ಸೊ ಈ ಥರ ಏನು ಸಾಧ್ಯ ಆಗುತ್ತೋ ಮ್ಯಾಕ್ಸಿಮಮ್ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಮಿಕ್ಕಿರೋದು ಏನು APMCಯಿಂದ ಬರುತ್ತೆ ಸರ್, ಅದನ್ನೆಲ್ಲ ನಾವು ವಾಷಿಂಗ್ ಪ್ರೊಸೆಸ್ಸಲ್ಲಿ ಕ್ಲೀನಿಂಗ್ ಮಾಡಿಕೊಂಡು ಅದನ್ನು ರಾ ಮೆಟೀರಿಯಲ್ ಟೆಸ್ಟಿಗೆ ಕಳಿಸಿ ಎನ್ಶೋರ್ ಮಾಡ್ಕೊತಾ ಇದ್ದೀವಿ ಸರ್. ನಂದಕುಮಾರ್ ಅಂತ ಸರ್. ನಾನು ಇಲ್ಲಿ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದೀನಿ, ಅಸಿಸ್ಟೆಂಟ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಕೃಷ್ಣ, ಇದು ಅಕ್ಷಯಪಾತ್ರ ಹುಬ್ಳಿ ಅಡುಗೆ ಮನೆ, ಏಷ್ಯಾದ ಅತಿ ದೊಡ್ಡ ಅಡುಗೆ ಮನೆ. ಇವತ್ತು ಈ ಅಡುಗೆ ಮನೆಯಲ್ಲಿ ನಾವು 10 ಹೊಸ ಸಾಂಬಾರ್ ಕಾಲ್ಡ್ರನ್, 10 ಹೊಸ ರೈಸ್ ಕಾಲ್ಡ್ರನ್, 8 ಹೊಸ ಸಾಂಬಾರ್ ಕಾಲ್ಡ್ರನ್, ಕಾಲ್ಡ್ರನ್ ಅಂದರೆ ಕುಕ್ಕರ್, ಇದು ಇವತ್ತು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ಸಬ್ಜಿ ಮೇಕಿಂಗ್ ಮಷೀನು ಹಾಕ್ತಾ ಇದ್ದೀವಿ. ಇವತ್ತು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಈ ಕಿಚನ್ನಿಂದ ಪ್ರತಿನಿತ್ಯ ನಾವು 1,30,000 ಮಕ್ಕಳಿಗೆ ಅಡುಗೆ ಮಾಡಿ ಕಳಿಸ್ತಾ ಇದ್ದೀವಿ. ಕೆಲವೊಂದು ದಿನ ಅನ್ನ ಸಾಂಬಾರು, ಕೆಲವೊಂದು ದಿನ ಪುಲಾವು, ದಾಲು, ಕೆಲವೊಂದು ದಿನ ಬಿಸಿಬೇಳೆ ಬಾತು. ಅದಷ್ಟೇ ಇಲ್ಲ, ಹಂಗೆ ಈಗ ಚಪಾತಿನೂ ಪ್ರಾರಂಭ ಮಾಡಿದ್ವಿ. ವಾರಕ್ಕೊಮ್ಮೆ ಚಪಾತಿ ಮಾಡ್ತೀವಿ. ಇಲ್ಲಿ ನನ್ನ ಹಿಂದೆ ನೀವು ನೋಡ್ಬೋದು ಚಪಾತಿ ಮೇಕಿಂಗ್ ಮಷಿನ್ ಇದೆ. 20,000 ಚಪಾತಿ ಆಗುತ್ತೆ ಈ ಮಷಿನಲ್ಲಿ 1 ತಾಸಿನಲ್ಲಿ. ಈ ಥರ 2 ಮಷಿನ್ ಇವೆ. ಅದು ಬಿಟ್ಟು ವಾರಕ್ಕೆ 2 ದಿನ ಮೊಸರು, ಸ್ವೀಟು ಇದೆಲ್ಲ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಬೆಳಿಗ್ಗೆ 4 ಗಂಟೆಗೆ ಅಡುಗೆ ಪ್ರಾರಂಭ ಆಯಿತು ಅಂದರೆ 9 ಗಂಟೆ ತನಕ ಅಡುಗೆ ನಡೀತೆ. ಅದ ನಂತರ 9 ಗಂಟೆಯಿಂದ ಕ್ಲೀನಿಂಗ್ ಶುರು ಆಗುತ್ತೆ. ಸೊ ಅದ ನಂತರ ನೆಕ್ಸ್ಟ್ ಡೇಗೆ ಏನೇನು ಪ್ರಿಪ್ರೇಷನ್ ಇರುತ್ತೆ ಅದ ನಂತರ ಶುರು ಆಗುತ್ತೆ. ಈ ಥರ ಈ ಅಡುಗೆ ಮನೆ 24 ತಾಸು ಕೆಲಸ ಮಾಡ್ತಾನೇ ಇರುತ್ತೆ. ಇಲ್ಲಿರೋ ಸಿಬ್ಬಂದಿಗಳು 24 ತಾಸು ಕೆಲಸ ಮಾಡ್ತಾನೇ ಇರ್ತಾರೆ ಬೇರೆ ಬೇರೆ ಶಿಫ್ಟ್ನಲ್ಲಿ. 400ರಿಂದ 450 ಸಿಬ್ಬಂದಿಗಳಿದ್ದಾರೆ ಸರ್. 13 ಟನ್ ಅಕ್ಕಿ, 3 ಟನ್ ಬೇಳೆ, 8 ಟನ್ ತರಕಾರಿ ಹೋಗುತ್ತೆ ಸರ್. 6ರಿಂದ 8 ಟನ್ ತರಕಾರಿ. ಅಡುಗೆ ಬೆಳಿಗ್ಗೆ 4 ಗಂಟೆಗೆ ಪ್ರಾರಂಭ ಆಗುತ್ತೆ, 9:30 ಮುಗೀತು. ಎಲ್ಲ ಸ್ಕೂಲಿಗೆ ಲಂಚಿಗೆ ಬಿಫೋರ್ ಹೋಗಿರುತ್ತೆ. ಸರ್ಕಾರಿ ಸ್ಕೂಲಿಗೆ ಅಷ್ಟೇ. ಎಷ್ಟು ತಾಸು ಹಿಡಿಯುತ್ತೆ ಒಂದು ರೈಸ್ ಮಾಡಲಿಕ್ಕೆ? 1 ಕ್ವಿಂಟಲ್ ಅನ್ನ ಮಾಡಲಿಕ್ಕೆ 1 ಕುಕ್ಕರ್ಲಿ 15 ನಿಮಿಷ ಆಗುತ್ತೆ. 6,000 ಮಕ್ಕಳಿಗೆ ಸಾಂಬಾರು ಆಗುತ್ತೆ 45 ನಿಮಿಷದಲ್ಲಿ 1 ಕುಕ್ಕರ್ನಲ್ಲಿ. ಆ ಥರ 8 ಸಾಂಬಾರು ಕುಕ್ಕರ್ ಇದೆ, 10 ರೈಸ್ ಕುಕ್ಕರ್ಗಳಿವೆ.